Hallelujah. Greet you all in the precious name of our Lord and Savior Jesus Christ. ಅಮೂಲ್ಯವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. So many changes we are making. ಅನೇಕ ಬದಲಾವಣೆಗಳನ್ನು ನಾವು ಮಾಡ್ತಾ ಇದ್ದೇವೆ. Next week our Saturday fasting prayer will be on Friday afternoon itself. ಶನಿವಾರದ ಈ ಉಪವಾಸ ಪ್ರಾರ್ಥನೆ ಶುಕ್ರವಾರ ದಿನ ಇರುತ್ತದೆ. ಮುಂದಿನ ವಾರ same thing, instead of Saturday Friday will have. ಶನಿವಾರ ದಿನದಿರುವಂತದ್ದು ಶುಕ್ರವಾರ ದಿನ ಇರುತ್ತದೆ. And Saturday we will have our Sunday service, will have it on Saturday. ಭಾನುವಾರದ ಆರಾಧನೆಗಳನ್ನು ನಾವು ಶನಿವಾರ ದಿನಗಳಲ್ಲಿ ಮಾಡ್ತಾ ಇದ್ದೇವೆ. So these fasting prayers I am teaching on the subject answered prayers. ಈ ಉಪವಾಸ ಪ್ರಾರ್ಥನೆ ದಿನಗಳಲ್ಲಿ ನಾನು ಉತ್ತರಿಸಲ್ಪಟ್ಟಂತ ಪ್ರಾರ್ಥನೆಗಳ ಕುರಿತಾಗಿ ನಾನು ಕಲಿಸ್ತಾ ಇದ್ದೇನೆ. All of us we pray. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. God wants to answer our prayers. ದೇವರು ಬಯಸ್ತಾನೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡಬೇಕೆಂದು. 100% all our prayers. There will not be one prayer we say I prayed, God has not answered. It should not be there. ನಾವು ಎಂದೂ ಹೇಳಬಾರದು ನಾ ಈ ಪ್ರಾರ್ಥನೆ ಮಾಡಿದೆ, ಈ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿಲ್ಲ ಎಂದು ಇಂಥ ಮಾತುಗಳು ನಮ್ಮ ಬಾಯಿಂದ ಬರಬಾರದು. For the sake of that I am teaching them now how to get it. ಅದಕ್ಕಾಗಿ ನಾನು ನಿಮಗೆ ಕಲಿಸ್ತಾ ಇದ್ದೇನೆ ಹೇಗೆ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಪಡ್ಕೋಬೇಕು. One more time, turn your Bible to Gospel according to John 15th chapter. We'll read verse 7. ತಿರುಗೊಂದು ಬಾರಿ ನಮ್ಮ ಸತ್ಯವೇದಗಳನ್ನು ಯೋಹಾನ ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನಕ್ಕೆ ತಿರುಗಿಸುವ. 7 and 8. 7 ಮತ್ತು 8ನೇ ವಚನ. If you abide in me and my words abide in you, you shall ask what you will, and it shall be done unto you. Herein is my Father glorified, that you bear much fruit, so shall ye be my disciples. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನಿಮಗೆ ಬೇಕಾದುದನ್ನು ಬೇಡಿಕೊಳ್ಳಿರಿ, ನಿಮಗೆ ಅದು ದೊರೆಯುವುದು. ನೀವು ಬಹಳ ಫಲವನ್ನು ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಹೀಗೆ ನೀವು ನನ್ನ ಶಿಷ್ಯರಾಗಿರುವಿರಿ. Hallelujah. So God says, my word should abide in you. ದೇವರು ಹೇಳ್ತಾರೆ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರಬೇಕು. If the word of God is in our heart, ದೇವರ ವಾಕ್ಯವು ನಮ್ಮ ಹೃದಯದಲ್ಲಿದ್ದರೆ, then our prayer will be according to the word of God. ನಂತರ ನಮ್ಮ ಪ್ರಾರ್ಥನೆಯು ಆ ವಾಕ್ಯದ ಅನುಗುಣವಾಗಿ ಇರ್ತದೆ. And whatever we ask according to the word of God, it will be answered. ಮತ್ತೆ ಹಾಗೆ ನಾವು ಪ್ರಾರ್ಥಿಸುವುದರಿಂದ ದೇವರ ವಾಕ್ಯದ ಅನುಗುಣವಾಗಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತದೆ. It will be done. ಅದು ಆಗ್ತದೆ. Hallelujah. Hallelujah. What happens? ಏನಾಗ್ತದೆ? Father will be glorified. ತಂದೆಗೆ ಮಹಿಮೆ ಉಂಟಾಗ್ತದೆ. There is one more scripture. ಇನ್ನೊಂದು ವಾಕ್ಯ ಇದೆ. John 16th chapter. ಯೋಹಾನ 16ನೇ ಅಧ್ಯಾಯ verse 23 and 24. 23 ಮತ್ತು 24ನೇ ವಚನ. And in that day you shall ask me nothing. Verily, verily, I say unto you, whatever you shall ask the Father in my name, he will give it to you. Hitherto have you asked nothing in my name. Ask and you shall receive, and your joy may be full. ಆ ದಿನಗಳಲ್ಲಿ ನೀವು ನನ್ನನ್ನು ಏನು ಕೇಳಿಕೊಳ್ಳುವುದಿಲ್ಲ. ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನ ಹೆಸರಿನಲ್ಲಿ ತಂದೆಯನ್ನು ಏನು ಕೇಳಿಕೊಂಡರೂ ಅದನ್ನು ಆತ ನಿಮಗೆ ಕೊಡುವನು. ನೀವು ಇದುವರೆಗೆ ನನ್ನ ಹೆಸರಿನಲ್ಲಿ ಏನು ಬೇಡಿಕೊಳ್ಳಲಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. Hallelujah. He says that day means after my death, burial, resurrection, you ask the Father in my name, he will give it to you. ಆ ದಿನಗಳಲ್ಲಿ ಅಂದರೆ ನನ್ನ ಉಣುವಿಕೆ ಪುನರುತ್ಥಾನದ ನಂತರ ನನ್ನ ಹೆಸರಿನಲ್ಲಿ ಕೇಳಿಕೊಳ್ಳಿರಿ, ತಂದೆ ನಿಮಗೆ ಆತನು ದಯಪಾಲಿಸುತ್ತಾನೆ. He will give. ಆತನು ಕೊಡುತ್ತಾನೆ. Then what happens? ನಂತರ ಏನಾಗ್ತದೆ? Your joy may be full. ಆಗ ನಿಮ್ಮ ಆನಂದವು ಪರಿಪೂರ್ಣವಾಗ್ತದೆ. Hallelujah. Two things will happen. ಎರಡು ಸಂಗತಿಗಳು ನಡೀತದೆ. Number one, Heavenly Father will be glorified. ಮೊದಲನೇದಾಗಿ ಪರಲೋಕದ ತಂದೆಗೆ ಮಹಿಮೆ ಉಂಟಾಗ್ತದೆ. Second, our joy will be full. ಎರಡನೇದಾಗಿ ನಮ್ಮ ಆನಂದವು ಪರಿಪೂರ್ಣವಾಗ್ತದೆ. Amen. Say in English, my Heavenly Father will be glorified, and my joy will be full. ನನ್ನ ಹಿಂದೆ ಹೇಳ್ರಿ, ನನ್ನ ಪರಲೋಕದ ತಂದೆಗೆ ಮಹಿಮೆ ಉಂಟಾಗ್ತದೆ ಮತ್ತು ನನ್ನ ಆನಂದವು ಪರಿಪೂರ್ಣವಾಗುತ್ತದೆ. Do you want full joy or half joy? ನಿಮಗೆ ಪೂರ್ಣವಾದ ಆನಂದ ಬೇಕಾ, ಅರ್ಧ ಆನಂದ ಬೇಕಾ? Full, no, it should overflow. ಅದು ತುಂಬಿ ಹರಿಬೇಕು. When it is full, then our face will be smiling always. ಅದು ನಮ್ಮ ಆನಂದ ಪರಿಪೂರ್ಣವಾದಾಗ ನಮ್ಮ ಮುಖದಲ್ಲಿ ನಗು ಕಂಡು ಬರ್ತದೆ. Because now you know what I pray, God answers. ಈಗ ನಿಮಗೆ ಗೊತ್ತು ನಾನು ಏನು ಪ್ರಾರ್ಥನೆ ಮಾಡಿ ದೇವರು ಉತ್ತರ ಕೊಡ್ತಾನೆ. Because many people
try to get joy here and there. ಅನೇಕ ಜನರು ಆ ಖುಷಿಯನ್ನು ಆನಂದವನ್ನು ಅಲ್ಲಿ ಇಲ್ಲಿ ಪಡ್ಕೊಳ್ಳಿಕ್ಕೆ ನೋಡ್ತಾರೆ. Some people say, let's go to movie, see movie, we will have a, some people feel happy. ಕೆಲವರು ಹೇಳ್ತಾರೆ ಬನ್ನಿ ಒಂದು ಮೂವಿ ನೋಡ್ಕೊ ಬರುವ ನಮಗೆ ಖುಷಿ ಸಿಗ್ತದೆ ಅಂತ. But while seeing movie, hero will die. ಆ ಮೂವಿ ನೋಡುವಾಗ ಅದರಲ್ಲಿ ಹೀರೋ ಸತ್ತು ಹೋಗ್ತಾರೆ. Then heroine will die. ಮತ್ತೆ ಹೀರೋಯಿನ್ ಸತ್ತು ಹೋಗ್ತಾರೆ. Then they'll be crying and coming out. ನಂತರ ಅವರು ಅಳುತ್ತಾ ಹೊರಗೆ ಬರ್ತಾರೆ. This worldly things, entertainments cannot give you the joy. ಈ ಲೋಕದಲ್ಲಿರುವಂತ ಮನೋರಂಜನೆಯು ನಮಗೆ ಆನಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. Full joy. ನಿಮಗೆ ಪೂರ್ಣವಾದ ಆನಂದ ಬೇಕಂದ್ರೆ your prayer will bring it. ಅದು ನಿಮ್ಮ ಪ್ರಾರ್ಥನೆ ತರ್ತದೆ. Pray in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿರಿ. When I say ask means you will not go and say God give me. ನಾನು ಕೇಳ್ಕೊಳ್ಳಿ ಅಂತ ಹೇಳುವಾಗ ಹೋಗಿ ನೀವು ಕೊಡು ಎಂಬುದಾಗಿ ಕೇಳುವುದಲ್ಲ. That is New Old Testament. ಅದು ಹಳೆ ಒಡಂಬಡಿಕೆ. In the New Testament you will say, Father, I thank you have given me, I release it in the name of Jesus. ಹೊಸ ಒಡಂಬಡಿಕೆ ನಾವು ಈ ರೀತಿಯಾಗಿ ಪ್ರಾರ್ಥಿಸ್ತೇವೆ, ತಂದೆ ನೀವು ಅದನ್ನು ನಮಗೆ ಕೊಟ್ಟಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ, ಅದನ್ನು ನಾನು ಬಿಡುಗಡೆ ಮಾಡ್ತೇನೆ. Even if it is impossible, ಅದು ಅಸಾಧ್ಯವಾಗಿ ಕಂಡು ಬಂದರೂ ಸಹ take the word of God and thank him in the name of Jesus. ವಾಕ್ಯವನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನ ನಾಮ ತಂದೆ ದೇವರಿಗೆ ಮಹಿಮೆಯನ್ನು ಸಲ್ಲಿಸಿರಿ. Hallelujah. Hallelujah. For preachers, the tough job is not preaching. It's a very tough job. Keeping quiet is very difficult. Keeping quiet is very difficult. ಪ್ರಸಂಗ ಮಾಡುವವರಿಗೆ ದೊಡ್ಡ ಒಂದು ಕಷ್ಟಕರ ಸಂಗತಿ ಅಂದ್ರೆ ಸುಮ್ಮನೆ ಇರುವುದು. ಅವರು ಪ್ರಸಂಗ ಮಾಡ್ತಾನೆ ಇರಬೇಕು. Very difficult it is. ಅದು ತುಂಬಾ ಕಷ್ಟ. Lockdown period, my God, sitting in the house is very difficult. ಲಾಕ್ಡೌನ್ ದಿನಗಳಲ್ಲಿ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಬಹಳ ಕಷ್ಟ. How much I can look at the mobile and preach. ಎಷ್ಟು ಅಂತ ನಾನು ಮೊಬೈಲ್ ನೋಡಿ ನಾನು ಪ್ರಸಂಗ ಮಾಡಬಹುದು. And usually this summer season, no, April, May, always, no, we will travel, go here and there, holidays, meetings. Everything will be there. ಈ ಬೇಸಿಗೆ ದಿನಗಳಲ್ಲಿ ಏಪ್ರಿಲ್ ಮೇಲೆ ನಾವು ಅಲ್ಲಿ ತಿರುಗಾಡ್ತಾ ಇರ್ತೀವಿ, ಮೀಟಿಂಗ್ ಗಳಲ್ಲಿ ಹೋಗ್ತಾ ಇರ್ತೀವಿ. And all our meetings are cancelled. ಎಲ್ಲ ಮೀಟಿಂಗ್ ಗಳು ಕ್ಯಾನ್ಸಲ್ ಆಯ್ತು. No problem. ಚಿಂತೆ ಇಲ್ಲ. If you look at the news, you cannot go out. ಅದು ನ್ಯೂಸ್ ಗಳನ್ನು ನೋಡಿದ್ರೆ ನಮಗೆ ಹೊರಗೆ ಹೋಗ್ಲಿಕ್ಕೆ ಆಗಲ್ಲ. But we have a promise. ಅದು ನಮಗೆ ವಾಗ್ದಾನ ಉಂಟು. Say, I have a promise. ನನಗೆ ವಾಗ್ದಾನ ಉಂಟು. I can make disciples of all nations. ನನಗೆ ಎಲ್ಲಾ ಜನಾಂಗದವರು ಎಲ್ಲಾ ದೇಶದವರನ್ನು ಶಿಷ್ಯನಾಗಿ ಮಾಡಬಹುದು. I said word of God is there. ದೇವರ ವಾಕ್ಯ ಇದೆ. If I see with my eyes, it is not possible. ನನ್ನ ಕಣ್ಣುಗಳು ನೋಡುವುದಾದರೂ ಸಾಧ್ಯವಿಲ್ಲ. But what Jesus says, ಯೇಸು ಸ್ವಾಮಿ ಹೇಳ್ತಾರೆ, if this word abide in you, whatever you ask, it will be done. ಅದು ವಾಕ್ಯ ಹೇಳ್ತದೆ, ನನ್ನ ವಾಕ್ಯಗಳು ನಿನ್ನೊಳಗೊಂಡಿದ್ದರೆ ಏನು ಕೇಳ್ಕೊಳ್ತೀಯ ಅದು ಆಗ್ತದೆ. Which is better? ಯಾವುದು ಉತ್ತಮ? Take the word of God and asking is better, or believing the news is better? ದೇವರ ವಾಕ್ಯವನ್ನು ತೆಗೆದುಕೊಂಡು ಅದನ್ನು ನಂಬುವುದು ಒಳ್ಳೆಯದಾ ಅಥವಾ ನ್ಯೂಸ್ ಗಳನ್ನು ನೋಡುವುದು ಒಳ್ಳೆಯದಾ? Not possible, no. Better keep quiet. Why unnecessarily to pray? ಸಾಧ್ಯವಿಲ್ಲ, ಯಾಕೆ ಮತ್ತೆ ಮಾಡು, ಯಾಕೆ ಅನವಶ್ಯವಾಗಿ ಪ್ರಾರ್ಥನೆ ಮಾಡುವುದು? No. Even if it is impossible, I'll pray. ಅದು ಅಸಾಧ್ಯವಾಗಿ ಕಂಡು ಬಂದರೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. I always thank God. Father, I thank you. I'm going to make disciples of all nations. ನಾನು ಯಾವಾಗಲೂ ದೇವರಿಗೆ ನಿನಗೆ ಸ್ತೋತ್ರ, ನನ್ನ ದೇಶದವರು ಎಲ್ಲರನ್ನು ನಿನ್ನ ಶಿಷ್ಯರಾಗಿ ಮಾಡ್ತೇನೆ. In Jesus' name, it's going to be done. ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಆಗ್ತದೆ. Hallelujah. When I pray also, no, if I use my brain, if I use my intelligence, if I use the information available, it is not possible. ನಾನು ಪ್ರಾರ್ಥನೆ ಮಾಡಿದಾಗಲೂ ಕೂಡ ನನ್ನ ಜಾಣತನದಿಂದ ಅಥವಾ ಲೋಕವನ್ನು ನೋಡುವಾಗ ಅದು ಅಸಾಧ್ಯವೆಂದಾಗಿ ತೋರುತ್ತದೆ. But I am praying the word. ಆದರೆ ನಾನು ವಾಕ್ಯಾನುಗುಣವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. The word has to work. ಅದು ವಾಕ್ಯ ಕಾರ್ಯ ಮಾಡಬೇಕು. Hallelujah. Suddenly people started calling me from different places. Why can't you preach in Facebook? Why can't you come in Zoom? ಅನೇಕ ಜನರು ನನಗೆ ಕಾಲ್ ಮಾಡಿ ಕೇಳಿದ್ರು, ನೀನು ಯಾಕೆ ಫೇಸ್ಬುಕ್ ಅಲ್ಲಿ ಮತ್ತೆ Zoom ಅಲ್ಲಿ ನೀನು ಯಾಕೆ ಪ್ರಸಂಗ ಮಾಡಬಾರದು? People started watching my YouTube channels. ಮತ್ತೆ ಜನರು YouTube ಚಾನೆಲ್ ನೋಡ್ಲಿಕ್ಕೆ ಪ್ರಾರಂಭವಾಯಿತು. Yesterday one pastor, from Saudi called me, preach in my church. Friday they have a thing. Through Zoom you preach. ಸೌದಿಯಿಂದ ಅವರು ಪಾಸ್ಟರ್ ಕಾಲ್ ಮಾಡಿದ್ರು, Zoom ಮೂಲಕ ನಮಗೂ ಕೂಡ ಪ್ರಸಂಗ ವಾಕ್ಯವನ್ನು ಹೇಳಿಕೊಡ್ರಿ. And I asked, who is there? ನಾನು ಕೇಳಿದೆ, ಅಲ್ಲಿ ಯಾರಿದ್ದಾರೆ? He said, everybody is there, brother. People from India are there, Kanpur, Bombay, Pakistan, Canada, everybody is there. ಅಲ್ಲಿ ಯಾರಿದ್ದಾರೆ ಕೇಳುವಾಗ ಎಲ್ಲರೂ ಇದ್ದಾರೆ, ಇಂಡಿಯಾದಿಂದ, ಕ್ಯಾನಡಾದಿಂದ, ಪಾಕಿಸ್ತಾನದಿಂದ ಎಲ್ಲ ದೇಶಗಳ ಜನರಿದ್ದಾರೆ. What I am trying to tell, ಏನೇನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ, don't believe what you see. ನೀವು ಏನ್ ನೋಡ್ತಾ ಇದ್ದೀರಾ ಅದನ್ನ ನಂಬೇಡ್ರಿ. Don't believe what you see. ನೀವು ಪಕ್ಕದವರಿಗೆ ಏನ್ ನೋಡ್ತಾ ಇದ್ದೀರಿ ಅದನ್ನ ನಂಬೇಡ್ರಿ. You have only one option. Take the word of God, keep it in the heart,
and pray in the name of Jesus. ನಿಮಗೆ ಒಂದೇ ಆಯ್ಕೆ ಇದೆ. ದೇವರ ವಾಕ್ಯ ತೆಗೆದುಕೊಳ್ಳಿ, ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ, ಆ ವಾಕ್ಯವನ್ನು ಪ್ರಾರ್ಥಿಸಿರಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿರಿ. Two things will be happen. ಎರಡು ಸಂಗತಿಗಳಾಗ್ತದೆ. Through your life, Father will be glorified. ನಿಮ್ಮ ಜೀವನಗಳ ಮೂಲಕ ತಂದೆ ದೇವರಿಗೆ ಮಹಿಮೆ ಉಂಟಾಗ್ತದೆ. Second, your joy will be full. ಎರಡನೇದಾಗಿ ನಿಮ್ಮ ಆನಂದ ಪರಿಪೂರ್ಣವಾಗ್ತದೆ. If your joy is full, you will be a beautiful person. ನಿಮ್ಮ ಆನಂದ ಪರಿಪೂರ್ಣವಾಗಿ ಬಹಳ ಸುಂದರವಾದ ಮನುಷ್ಯರಾಗಿರ್ತೀರಿ. Hallelujah. Hallelujah. Now turn your Bible to James 4th chapter. ಈಗ ಯಾಕೋಬನ 4ನೇ ಅಧ್ಯಾಯಕ್ಕೆ ತಿರುಗಿಸಿ. Still we will learn from the Bible. ಇನ್ನು ನಾವು ಸತ್ಯವೇದದಿಂದ ಕಲಿಯೋಣ. Because there should not be one prayer you will feel, you should tell it is not answered. It should not be like that. ಯಾಕಂದ್ರೆ ನಾನು ಒಂದು ಪ್ರಾರ್ಥನೆಗೆ ಉತ್ತರ ಸಿಗ್ಲಿಲ್ಲ ಎಂದು ಎಂದಿಗೂ ಹೇಳಬಾರದು. All your prayers should be answered. ನಿಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಸಿಗಬೇಕು. James 4th chapter. ಯಾಕೋಬ 4ನೇ ಅಧ್ಯಾಯ. Sorry, I missed it. Where is it? You pray, you ask, miss, you don't get. James 1st chapter. 1st chapter. 1ನೇ ಅಧ್ಯಾಯ. It says, you ask a miss, you are praying, you ask a miss, you don't get it. ನೀವು ಪ್ರಾರ್ಥಿಸುವಾಗ ಏನಾದರೂ ತಪ್ಪಾಗಿ ಅದೇನಾದರೂ ಬಿಟ್ಟು ಪ್ರಾರ್ಥಿಸಿದರೆ ಅದು ನಿಮಗೆ ಸಿಗುವುದಿಲ್ಲ. I'm sorry, I didn't write the quotation here. James 4th chapter verse 3. ಯಾಕೋಬ 4ನೇ ಅಧ್ಯಾಯ 3ನೇ ವಚನ. You ask and receive not, because you ask amiss, that you may consume it upon your lust. ನೀವು ಬೇಡಿದನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂದು ತಪ್ಪಾಗಿ ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. Hallelujah. People pray but they don't receive. ಜನರು ಪ್ರಾರ್ಥನೆ ಮಾಡ್ತಾರೆ ಆದ್ರೆ ಅವ್ರಿಗೆ ಸಿಗ್ತಾ ಇಲ್ಲ. That prayer is not based on the word of God. ಆ ಪ್ರಾರ್ಥನೆಯು ಆ ವಾಕ್ಯದ ಅನುಗುಣವಾಗಿ ಇಲ್ಲ. That prayer is only to satisfy their own lust. ಅದು ಅವರ ಭೋಗಗಳಿಗೋಸ್ಕರ, ಅದನ್ನು ತೃಪ್ತಿಪಡಿಗೋಸ್ಕರ ಮಾತ್ರ ಮಾಡ್ತಾರೆ. Hallelujah. They pray, then they say God is not answering prayer. ನಾನು ಪ್ರಾರ್ಥನೆ ಮಾಡ್ತಾ ದೇವರು ಉತ್ತರ ಕೊಡ್ತಾ ಇಲ್ಲ. No, we should not pray like that. We should know what to pray. We should know the word of God. Keep the word of God in the heart, the promise of the word of God in the heart, and we should release it in the name of Jesus. ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬಾರ್ದು. ನಾವು ವಾಕ್ಯಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು, ವಾಗ್ದಾನಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು. Hallelujah. God is your father. ದೇವರು ನಿಮ್ಮ ತಂದೆಯಾಗಿದ್ದಾನೆ. When you ask, you can ask with that right. God is my father. ನೀವು ಕೇಳಿಕೊಳ್ಳುವಾಗ ಆ ಒಂದು ಧೈರ್ಯದಿಂದ ನೀವು ಅದನ್ನು ಕೇಳಬೇಕು. ದೇವರು ನನ್ನ ತಂದೆಯಾಗಿದ್ದಾನೆ. I learned prayer from others. ನಾನು ಇನ್ನೊಬ್ಬರಿಂದ ಪ್ರಾರ್ಥನೆ ಕಲಿತುಕೊಂಡಿದ್ದೇನೆ. Always when I go to church, I will be observing how others are praying. Then like that I'll try to pray. ನಾನು ಸಭೆಗಳಿಗೆ ಹೋದಾಗ ನಾನು ನೋಡ್ತಿದ್ದೆ ಇನ್ನೊಬ್ರು ಹೇಗೆ ಪ್ರಾರ್ಥಿಸ್ತಾ ಇದ್ದಾರೆ, ಅವರನ್ನು ನೋಡಿ ನಾನು ಪ್ರಾರ್ಥನೆ ಕಲಿತಾ ಇದ್ದೆ. Especially when these Christians pray, I used to get scared. My God, so fast they are praying, so many words they are using. How can I pray like this? ಕ್ರೈಸ್ತರು ಪ್ರಾರ್ಥನೆ ಮಾಡುವಾಗ ನನಗೆ ತುಂಬಾ ಭಯ ಆಗ್ತಿದೆ. ಅವರು ಎಷ್ಟು ಪದಗಳನ್ನು ಉಪಯೋಗಿಸಿಕೊಂಡು ಹೇಗೆ ಪ್ರಾರ್ಥಿಸ್ತಾ ಇದ್ದಾರೆ. So nice, so many words. So that very decoratively they talk. ತುಂಬಾ ಚಂದ ಪದಗಳನ್ನು ಉಪಯೋಗಿಸಿಕೊಂಡು ಅವರು ಪ್ರಾರ್ಥಿಸ್ತಾ ಇದ್ದಾರೆ. And when they talk, their voice, tone, everything changes. ಅವರು ಪ್ರಾರ್ಥಿಸುವಾಗ ಅವರ ಧ್ವನಿ ಎಲ್ಲವೂ ಬದಲಾಗ್ತದೆ. I used to think I should also pray like them. ನಾನು ಯೋಚನೆ ಮಾಡ್ತಾ ನಾನು ಸಹ ಹಾಗೆ ಪ್ರಾರ್ಥನೆ ಮಾಡಬೇಕು. They'll be normal when they are talking. They'll be normal. ಅವರು ನಮ್ಮ ಜೊತೆಗೆ ಮಾತನಾಡುವಾಗ ಸಾಮಾನ್ಯವಾಗಿ ಸಾಧಾರಣವಾಗಿರ್ತಾರೆ. The moment you say pray, the tone will change. ಪ್ರಾರ್ಥನೆ ಮಾಡು ಅಂತ ಹೇಳಿದ್ರೆ ಸಾಕು, ತಕ್ಷಣ ಅವರ ಸ್ವರನೇ ಬದಲಾಗ್ತದೆ. Our most loving, gracious heavenly Father, they'll start. ಕೃಪೆಯುಳ್ಳ ಪರಲೋಕ ತಂದೆ ಬದಲಾಯಿಸಿ ಪ್ರಾರ್ಥನೆ ಮಾಡ್ತಾರೆ. First of all, I studied in Tamil medium. ನಾನು ಮೊದಲದಾಗಿ ತಮಿಳ್ ಮೀಡಿಯಂ I am learning prayer. ನಾನು ಪ್ರಾರ್ಥನೆ ಕಲಿತಾ These ಇದ್ದೇನೆ. guys are using so many words which is very difficult to follow. ಈ ಜನರು ಎಷ್ಟೋ ಪದಗಳು ಒಪ್ಪಿಸ್ತಾ ಇದ್ದಾರೆ, ನನಗೆ ಅದನ್ನು ಫಾಲೋ ಮಾಡ್ಲಿಕ್ಕೆ ಆಗ್ತಿಲ್ಲ. Afterwards I realized no need to talk like that. ನಂತರ ನನಗೆ
ಗೊತ್ತಾಯಿತು ಈ ರೀತಿಯಾಗಿ ಪ್ರಾರ್ಥಿಸುವ ಅವಶ್ಯಕತೆ No ಇಲ್ಲ. need to copy somebody's prayer. ಇನ್ನೊಬ್ಬರ ಪ್ರಾರ್ಥನೆಯ ನೋಡಿ ಕಲಿಬೇಕಾದ We ಅವಶ್ಯಕತೆ ಇಲ್ಲ. can learn biblical principles from the Bible. ನಾವು ಕೆಲವು ಸತ್ಯವೇ ಅನುಗುಣವಾದ ಸೂತ್ರಗಳನ್ನು ಕಲಿಬಹುದು. There is no need to copy like somebody. We should not try to pray, ಇನ್ನೊಬ್ಬರು ಪ್ರಾರ್ಥಿಸುವ ಹಾಗೆ ನಾವು ಪ್ರಾರ್ಥಿಸಬೇಕಂತಿಲ್ಲ. because this is not a religion. ಯಾಕಂದ್ರೆ ಇದು ಒಂದು ಧರ್ಮ ಅಲ್ಲ, This is relationship with ಇದು ಒಂದು Father. ಸಂಬಂಧವಾಗಿದೆ. Hallelujah. Hallelujah. Now turn your Bible to Luke 11th chapter, ಲೂಕ 11ಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿರಿ, verse 9 and 10. 9 ಮತ್ತು 10. And I say unto you, ask and it shall be given you. Seek and you shall find. Knock and it shall be open unto you. For everyone that asketh receiveth, he that seeketh findeth, and to him that knocketh it shall be open. ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು, ಹುಡುಕಿರಿ ನೀವು ಕಂಡುಕೊಳ್ಳುವಿರಿ, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನು ಕಂಡುಕೊಳ್ಳುವನು, ತಟ್ಟುವವನಿಗೆ ತೆರೆಯಲ್ಪಡುವುದು. Jesus is teaching about prayer. ಯೇಸು ಸ್ವಾಮಿ ಪ್ರಾರ್ಥನೆ ಕುರಿತಾಗಿ ಕಲಿಸ್ತಾ ಇದ್ದಾರೆ. Ask, it shall be given to you. ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Seek, you shall find. ಹುಡುಕಿರಿ, ನೀವು ಅದನ್ನು ಕಂಡುಕೊಳ್ಳುವಿರಿ. Knock, it will be open to you. ಮತ್ತೆ ತಟ್ಟಿರಿ, ಅದು ನಿಮಗೆ ತೆರೆಯಲಾಗುವುದು. Some doors will be closed. ಕೆಲವೊಂದು ಬಾಗಿಲುಗಳು You have to knock it. ಅದನ್ನು ನೀವು ತಟ್ಟಬೇಕು. How long we should knock it? ಎಷ್ಟು ಸಮಯ ತನಕ ನಾವು ತಟ್ತಾ ಇರಬೇಕು? Sometimes we knock, it is not opening. It is not a God's will. ನಾವು ಕೆಲವು ಸಲ ನಾವು ತಡ್ತೇವೆ, ಅದು ಓಪನ್, ಅದು ತೆರೆಯೋದಿಲ್ಲ, ನಾವು ಹೇಳ್ತೇವೆ ದೇವರ ಚಿತ್ತ ಅಲ್ಲ. My pastor said, you knock. ನಾವು ಹೇಳ್ತದೆ ಅದನ್ನು ತಟ್ಟಿರಿ. If it is God's will, ಅದು ದೇವರ ಚಿತ್ತವಾದ್ರೆ don't stop. ಅದನ್ನು ನೀವು ನಿಲ್ಲಿಸಬೇಡ್ರಿ, Keep on knocking. ಅದನ್ನು ತಟ್ಟತಾನೆ ಇರ್ರಿ. Even if you kick and break the door, no problem. ಅದನ್ನು ನೀವು ಅದನ್ನ ಕಿಕ್ ಮಾಡೋದನ್ನು, ಆ ಡೋರ್ ಅನ್ನ ಮುರಿರಿ. Because it is God's will. ಯಾಕಂದ್ರೆ ದೇವರ It ಚಿತ್ತ is yours. ಅದು ನಿಮ್ದಾಗಿದೆ. What is yours, you should take. ನಿಮ್ದೇನಾಗಿದೆ ನೀವು ತೆಗೆದುಕೊಳ್ಬೇಕು. Then Jesus is telling like this. ನಂತರ ಯೇಸು ಸ್ವಾಮಿಗೆ ಹೇಳ್ತಾರೆ, Verse 11, 12 and 13. 11, 12, 13ನೇ ವಚನ. If a son shall ask bread of any of you that is father, will he give him a stone? If he ask a fish, will he for a fish give him a serpent? And if he shall ask an egg, will offer him a scorpion? If you then, being evil, you know how good gifts you can give unto your children, how much more shall your heavenly Father give the Holy Spirit to them that ask him? ನಿಮ್ಮಲ್ಲಿ ತಂದೆಯಾಗಿರುವ ಯಾವನಾದರೂ ತನ್ನ ಮಗನು ರೊಟ್ಟಿ ಕೇಳಿದರೆ ಅವನಿಗೆ ಕಲ್ಲನ್ನು ಕೊಡುವನೆ? ಇಲ್ಲವೇ ಮೀನನ್ನು ಕೇಳಿದರೆ ಮೀನಿಗೆ ಬದಲಾಗಿ ಅವನಿಗೆ ಹಾವನ್ನು ಕೊಡುವನೆ? ಇಲ್ಲವೇ ಅವನು ಮೊಟ್ಟೆಯನ್ನು ಕೇಳಿದರೆ ಅವನಿಗೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾಗಿರುವ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ದಾನಗಳನ್ನು ಕೊಡುವುದು ಹೇಗೆಂಬುದನ್ನು ತಿಳಿದವರಾಗಿದ್ದರೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ಎಷ್ಟೋ ಹೆಚ್ಚಾಗಿ ತನ್ನನ್ನು ಬೇಡಿಕೊಳ್ಳುವವರಿಗೆ ಪವಿತ್ರಾತ್ಮನನ್ನು ದಯಪಾಲಿಸುವನಲ್ಲವೇ? Hallelujah. Here he talks about Holy Spirit. ಇಲ್ಲಿ ಪವಿತ್ರಾತ್ಮ ಕುರಿತಾಗಿ ಮಾತಾಡ್ತಾರೆ. But he is talking about relationship. ಇಲ್ಲಿ ಸಂಬಂಧಗಳ ಕುರಿತಾಗಿ ಮಾತಾಡ್ತಾ ಇದ್ದಾರೆ. If son goes and asks a father, give me bread, will he give him stone? ಒಬ್ಬ ಮಗನು ತಂದೆಯ ಬಳಿಗೆ ಹೋಗಿ ನನಗೆ ರೊಟ್ಟಿ ಕೊಡು ಎಂಬುದಾಗಿ ಕೇಳಿದ್ರೆ ಆ ತಂದೆಯು ಆತನಿಗೆ ಕಲ್ಲನ್ನು ಕೊಡುವನ? Will he give him a stone? ಕೊಡ್ತಾನ? If he goes and asks fish, will he give him a serpent? ಹೋಗಿ ಮೀನನ್ನು ಕೇಳಿದ್ರೆ ಹಾವನ್ನು ಕೊಡ್ತಾನ? I like Jesus so much. ನನಗೆ ಯೇಸು ಸ್ವಾಮಿ ಬಹಳ ಇಷ್ಟ. Whatever I like, he gives us an example. ನನಗೆ ಏನೆಲ್ಲ ಇಷ್ಟ ಆತನು ಅದನ್ನೇ ಉದಾಹರಣೆಯಾಗಿ ಹೇಳ್ತಾನೆ. He didn't say if you go and ask a brinjal. ಅದನ್ನ ಹೋಗಿ ಬ್ರಿಂಜಾಲ್ ಕೇಳಿದ್ರೆ, If you ask a fish. ಆತನು ಹೇಳ್ತಾನೆ ಮೀನನ್ನು ಕೇಳಿದ್ರೆ. If you ask egg, ಆತನು ಮೊಟ್ಟೆಯನ್ನು ಕೇಳಿದ್ರೆ will he give him scorpion? ಅದಕ್ಕೆ ಚೇಳನ್ನು ಕೊಡ್ತಾನ? Nobody will give. ಯಾರು ಕೊಡುವುದಿಲ್ಲ. If you evil father know how to good give this for your children, how much more heavenly Father will give Holy Spirit? ಕೆಟ್ಟವರಾಗಿ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಗಳನ್ನು ಕೊಡುವುದಕ್ಕೆ ಅರಿತವರಾದರೆ ಪರಲೋಕದ ತಂದೆ ಇನ್ನೂ ಎಷ್ಟಾಗಿ ಪವಿತ್ರಾತ್ಮ ಕೊಡುವರು. Almost same passage is there in Matthew 7th chapter. ಅದು ಅಧ್ಯಾಯ ಕೂಡ ಮತ್ತಾಯದಲ್ಲಿ ಕೂಡ ಇದೆ. It says in Matthew 7:11. ಮತ್ತಾಯ 7:11 ಹೇಳ್ತದೆ. If you then being evil know how to give good gifts unto your children, how much more shall your heavenly Father which is in heaven, give good things to them that ask him. Matthew 7:11.
ಕೆಟ್ಟವರಾದ ನೀವು ಒಳ್ಳೆಯ ದಾನಗಳನ್ನು ನಿಮ್ಮ ಮಕ್ಕಳಿಗೆ ಕೊಡುವುದು ಹೇಗೆ ಎಂಬುದನ್ನು ತಿಳಿದವರಾಗಿದ್ದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯವುಗಳನ್ನು ಕೊಡುತ್ತಾನಲ್ಲವೇ. Hallelujah. What a good illustration. ಎಷ್ಟು ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದಾರೆ. You being ill, you know how to give good gifts for your children. ನೀವು ಕೆಟ್ಟವರಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡುವುದು ಅರಿತವರಾದರೆ How much more Father in heaven will give good things to them that ask Him. ಪರಲೋಕದಲ್ಲಿರುವ ತಂದೆ ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯದನ್ನು ಕೊಡುತ್ತಾನಲ್ಲ. So Heavenly Father will give only good things. ಪರಲೋಕದ ತಂದೆ ಕೇವಲ ಒಳ್ಳೆಯದನ್ನು ಮಾತ್ರ ಕೊಡ್ತಾನೆ. Amen. Say Heavenly Father will give only good things. ಪರಲೋಕದ ತಂದೆ ಒಳ್ಳೆಯದನ್ನು ಮಾತ್ರ ಕೊಡ್ತಾನೆ. So He is comparing with the earthly father. You fellows, how you take care of your children? You always want to do good, no? Better than you, I will do it. ಲೋಕದಲ್ಲಿರುವ ತಂದೆಗಳ ತರ ಹೇಳ್ತಾರೆ, ನೀವು ಲೋಕದವರಾಗಿದ್ದರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡೋದಾದ್ರೆ ನಾನು ಎಷ್ಟಾಗಿ ಕೊಡಬೇಕು. Hallelujah. You ask the parents, they don't think about what they should eat, what they should wear. Always they think about children. Even if they don't have no problem, at least they'll try to get the best for the children. ತಂದೆ ತಾಯಿಗೆ ನೀವು ಕೇಳಿದ್ರೆ ಅವ್ರು ಏನ್ ಇಷ್ಟಪಡ್ತಾರೆ, ಅವ್ರಿಗೆ ಏನ್ ಬೇಕು ಅದ್ರ ಬಗ್ಗೆ ಚಿಂತೆ ಮಾಡೋದು. ಮಕ್ಕಳಿಗೆ ಏನ್ ಬೇಕು ಅದ್ರ ಕುರಿತಾಗಿ What they eat is very important for them. ಮಕ್ಕಳು ಏನ್ ತಿಂತಾರೆ ಅದೇ ಅವ್ರಿಗೆ And ಮುಖ್ಯ. still they want to give better. ಮತ್ತೆ ಇನ್ನೂ ಉತ್ತಮವಾಗಿ ಕೊಡ್ಬೇಕಂತ ಬಯಸ್ತಾರೆ. Hallelujah. So our prayer life is something like that. It is a father and son relationship. ನಮ್ಮ ಪ್ರಾರ್ಥನಾ ಜೀವಿತ ಕೂಡ ಹೀಗೆ ಒಂದು ತಂದೆ ಮತ್ತು ಮಗನ ಸಂಬಂಧ ಇದ್ದ ಹಾಗೆ. It is not one religious practice. It is not a tradition. ಅದೊಂದು ಧಾರ್ಮಿಕವಾದ ಸಂಪ್ರದಾಯಕವಾದಂತ ಒಂದು ಕಾರ್ಯ ಅಲ್ಲ. Some people prayer means ayyo we have to pray that all. ಪ್ರಾರ್ಥಿಸುವುದು ಅಯ್ಯೋ ನಾನು ಪ್ರಾರ್ಥನೆ ಮಾಡ್ಬೇಕಲ್ಲ. Because they think prayer is one work. ಅವರು ಅಂದ್ಕೊಳ್ತಾರೆ ಪ್ರಾರ್ಥನೆ ಒಂದು ಕೆಲಸ ಆಗಿದೆ. It's a relationship. ಅದೊಂದು ಸಂಬಂಧ ಆಗಿದೆ. You talk to Father in Jesus name. ನೀವು ತಂದೆಯೊಟ್ಟಿಗೆ ಯೇಸು ಕ್ರಿಸ್ತ ನಾಮದ ಮೂಲಕ ಮಾತಾಡ್ತೀರಾ. Now some people tell God is my father means why should I pray? ಕೆಲವರು ಹೇಳ್ತಾರೆ ದೇವರು ನನ್ನ ತಂದೆಯಾಗಿ ನಾನು ಯಾಕೆ ಪ್ರಾರ್ಥಿಸಬೇಕು. I will not pray. ನಾನು ಪ್ರಾರ್ಥಿಸುವುದಿಲ್ಲ. I'll eat, I'll sleep, I'll see TV. Whatever God wants to give, God should give. ನಾನು ಮಲಗ್ತೀನಿ, ಟಿವಿ ನೋಡ್ತೀನಿ, ದೇವರಿಗೆ ಏನ್ ಬೇಕು ಆತನು ಕೊಡ್ತಾನೆ. Because God knows me, no? God is my father. ದೇವರು ನಂಗೆ ಗೊತ್ತಲ್ಲ, ಆತ ನನ್ನ ತಂದೆ ಆಗಿದ್ದಾನೆ. Why should I ask Him? ನಾನು ಯಾಕೆ ಕೇಳಬೇಕು. Hello. God respects you. ದೇವರು ನಿಮಗೆ ಗೌರವ ಕೊಡ್ತಾನೆ. God has created you in His image. ದೇವರು ನಿಮ್ಮನ್ನು ಆತನ ಸ್ವರೂಪದಲ್ಲಿ ಸೃಷ್ಟಿಸಿದ್ದಾನೆ. See, there are certain things which you have to do. ಕೆಲವು ಸಂಗತಿಗಳಿದೆ, ಅದನ್ನು ನೀವು ಮಾಡಬೇಕು. That's why I said prayer, both of us have to play a role. God will play His role, we have to play our role. ಪ್ರಾರ್ಥನೆಯಲ್ಲಿ ಇಬ್ಬರೂ ಸಹ ಅವರ ಪಾತ್ರಗಳನ್ನು ವಹಿಸಬೇಕು. ದೇವರು ಆತನ ಪಾತ್ರ ವಹಿಸ್ತಾನೆ, ನಾವು ನಮ್ಮ ಪಾತ್ರವನ್ನು ಮಾಡಬೇಕು. If you don't do what you are supposed to do, then no use. ನೀವು ಏನ್ ಮಾಡಬೇಕು ಅದನ್ನು ನೀವು ಮಾಡದಿದ್ರೆ ಅದು ಏನು ಪ್ರಯೋಜನ ಇಲ್ಲ. All the blessings you will have only when you pray. ಎಲ್ಲಾ ಆಶೀರ್ವಾದಗಳು ನೀವು ಹೊಂದಿಕೊಳ್ತೀರಾ ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರಾ. Let me say something. ನಾನೇನು ಹೇಳ್ತೀನಿ. Suppose sometimes when sickness comes, ಏನೋ ಒಂದು ಕಾಯಿಲೆ ಬಂತು, you are supposed to do something there. ನೀವು ಏನೋ ಒಂದು ಮಾಡಬೇಕಲ್ಲ. You can't tell, well, let God only heal, I will not do anything. ಹೇಳಿಕ್ಕಾಗಲ್ಲ ದೇವರೇ ಗುಣ ಮಾಡಲಿ ಎಂದು. Now come with me to James 4th chapter. ಈಗ ಯಾಕೋಬನ 4ನೇ ಅಧ್ಯಾಯಕ್ಕೆ ಬನ್ನಿ. Verse 6 and 7. 6 ಮತ್ತು 7. ಯಾಕೋಬ 4, 6 ಮತ್ತು 7. Only verse 7 will read. ನಾವು 7ನೇ ವಚನ ಮಾತ್ರ ಓದಿಕೊಳ್ಳುವ. Submit yourselves therefore to God, resist the devil and he will flee from you. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. Hallelujah. Say in Kannada after her. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. Now this who should do? God should do or you should do? ಇದನ್ನು ಯಾರು ಮಾಡಬೇಕು? ದೇವರು ಮಾಡಬೇಕಾ ನೀವು ಮಾಡಬೇಕಾ? Submit yourself therefore to God means you have to submit to the word of God. ಈಗ ದೇವರಿಗೆ ಒಳಗಾಗಿರಿ ಅಂದ್ರೆ ನೀವು ದೇವರ ವಾಕ್ಯಕ್ಕೆ ಒಳಗಾಗಬೇಕು. Hallelujah. Now who should resist the devil? ಈಗ ಯಾರು ಸೈತಾನನ್ನು ಎದುರಿಸಬೇಕು? If somebody gets a fever, who should rebuke the fever? ಯಾರಿಗೋ ಒಬ್ಬರಿಗೆ ಜ್ವರ ಬಂತು, ಜ್ವರನನ್ನು ಯಾರು ಗದರಿಸಬೇಕು?
God will rebuke or you should rebuke? ದೇವರು ಗದರಿಸ್ತಾನೆ, ನೀವು ಗದರಿಸಬೇಕಾ? ಯಾರು? I'm not I'm making fun. I have seen people praying, Father Jesus, you rebuke the fever, they will tell. ನಾನು ಹಾಸ್ಯ ಮಾಡುದಿಲ್ಲ, ಅದು ಕೆಲವನ್ನ ನೋಡಿದ್ದೀನಿ, ಅವರು ಹೇಳ್ತಾರೆ, ತಂದೆ ಯೇಸುವೆ ಆ ಜ್ವರವನ್ನು ಗದರಿಸು ಎಂದು. And they will give quotation from the Bible. ಮತ್ತೆ ಅವರು ಸತ್ಯವೇದದಿಂದ ಕೊಟೇಶನ್ ಸಹ ಹೇಳ್ತಾರೆ. God, that day the storm you rebuked, Lord. Today you rebuke the fever, Lord. ಅದನ್ನು ಬಿಡುಗಾಳಿಯನ್ನು ಗದರಿಸಿದೆಯಲ್ಲ, ಇವತ್ತು ಈ ಜ್ವರವನ್ನು ಗದರಿಸು. No. ಇಲ್ಲ. That day is different. ಆ ದಿನ ಬೇರೆ ಆಗಿತ್ತು. That day he was living in the earth. Today you are his representative. ಆ ದಿನಗಳಲ್ಲಿ ಆತನು ಈ ಲೋಕದಲ್ಲಿ ಜೀವಿಸ್ತಾ ಇದ್ದ, ಈ ದಿನಗಳಲ್ಲಿ ನಾವು ಆತನ ಪ್ರತಿನಿಧಿಗಳಾಗಿದ್ದೇವೆ. Okay, say in English, I will resist the devil. He will flee from me. ನಾನು ಸೈತಾನನನ್ನು ಗದರಿಸ್ತೇನೆ, ಆತನನ್ನು ಬಿಟ್ಟು ಓಡಿ ಹೋಗುವನು. Amen. Very, very lazy people. ಬಾರಿ ಸೋಮಾರಿ ಜನ. We always want somebody to come and do something for us. ಯಾವಾಗಲೂ ಬಯಸ್ತೇವೆ ಯಾರಾದರೂ ಬಂದು ನಮಗಾಗಿ ಏನಾದರೂ ಮಾಡಬೇಕು. If somebody cooks for me, it will be better. Somebody feeds me, it will be better. ಯಾರಾದರೂ ಅಡಿಗೆ ಮಾಡಿ ನನಗೆ ಉಣಿಸಿದ್ರೆ ಚೆನ್ನಾಗಿರ್ತದೆ. Somebody goes to shop for me, it will be better. ಯಾರಾದರೂ ನನಗೋಸ್ಕರ ಅಂಗಡಿಗೆ ಹೋದ್ರೆ ಚೆನ್ನಾಗಿರ್ತದೆ. We are so lazy, we think even prayer, somebody prays for me, it is better. ಹಾಗಾಗಿ ನಾವು ಇಷ್ಟು ಸೋಮಾರಿಯಾಗಿದೆ ಅಂದ್ರೆ ಪ್ರಾರ್ಥನೆ ಕೂಡ ಇನ್ನೊಬ್ರು ಮಾಡಬೇಕು. So somebody should resist the devil on behalf of me. ಯಾರಾದರೂ ನನ್ನ ಪರವಾಗಿ ಆ ಸೈತಾನನನ್ನು ಗದರಿಸಬೇಕು. You only should resist the devil. ಇಲ್ಲ, ನೀವೇ ಆ ಸೈತಾನನನ್ನು ಗದರಿಸಬೇಕು. There's one more important skill. These things you should keep in mind when you are praying. ಈ ಎಲ್ಲ ಸಂಗತಿಗಳು ನೀವು ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು ಪ್ರಾರ್ಥಿಸುವಾಗ. In fact, next week onwards, still I'm going to teach about what we should do to get the answer for the prayer. ಮುಂದಿನ ದಿನಗಳನ್ನು ಕಳಿಸ್ತಾ ಇದ್ದೇನೆ, ನೀವು ಪ್ರಾರ್ಥನೆಗೆ ಉತ್ತರ ಪಡೆದುಕೊಳ್ಳಕ್ಕೆ ಏನೆಲ್ಲ ಮಾಡಬೇಕು. And 1 Peter 5th chapter, 1 ಪೇತ್ರ 5ನೇ ಅಧ್ಯಾಯ verse 6. 6ನೇ ವಚನ. 1 ಪೇತ್ರ 5:6. Verse 5 and 6 both will read. ನಾನು 5-6 ಎರಡು ವಚನ ಓದುವ. Likewise, you younger, submit yourself unto the elder. All of you be subject to one another. Be clothed with humility. For God resists the proud, gives grace to the humble. Humble yourself therefore under the mighty hand of God, that he may exalt you in due time. ಅದೇ ರೀತಿಯಾಗಿ ಯೌವನಸ್ಥರೇ, ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ದೀನತೆ ಎಂಬ ವಸ್ತ್ರವನ್ನು ಧರಿಸಿಕೊಂಡು ಒಬ್ಬರಿಗೊಬ್ಬರು ಅಧೀನರಾಗಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. Now listen to me, I will explain this. ಈಗ ನಾನು ವಿವರಿಸ್ತೇನೆ, ನನ್ನ ಕಡೆ ಕೇಳಿ. This is a letter written to the church. ಇದು ಒಂದು ಪಾತ್ರ ಸಭೆಗೆ ಬರೆಯಲ್ಪಟ್ಟಿದೆ. The first 4 verses written for the elders. ಮೊದಲನೇ 4 ವಚನಗಳು ಹಿರಿಯರಿಗೋಸ್ಕರ ಬರೆಯಲ್ಪಟ್ಟಿದೆ. Elders means not those who have a gray hair. ಹಿರಿಯರು ಅಂದ್ರೆ ಯಾರಿಗೆ ಕೂದಲು ಬೆಳ್ಳಗಾಗಿದೆ ಅವರಲ್ಲ. The moment we say elders means think gray hair, walking stick, and and all those things comes in our mind. ಹಿರಿಯರು ಅಂದ್ರೆ ನಾವು ಅನ್ಕೊಳ್ತೀವಿ ಕೂದಲು ಬೆಳ್ಳಗಾಗಿದೆ, ಕೈಯಲ್ಲಿ ಒಂದು ಕೋಲ್ ಇಟ್ಕೊಳ್ತಾರೆ, ಆ ಒಂದು ಚಿತ್ರವನ್ನು. Elders means spiritual elders. ಹಿರಿಯರು ಅಂದ್ರೆ ಆತ್ಮಿಕದಲ್ಲಿ ಹಿರಿಯರು. And verse 5 till verse 10, verse 11, it is written for young people, means those who are born again. 5ರಿಂದ 11ನೇ ವಚನ ಯೌವನಸ್ಥರಿಗೋಸ್ಕರ, ಅಂದ್ರೆ ಯಾರು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ್ದಾರೆ. Then he says you should submit yourself to the elders. ಅಲ್ಲಿ ಹೇಳ್ತದೆ ನೀವು ಹಿರಿಯರಿಗೆ ಅಧೀನರಾಗಬೇಕು. Hallelujah. Who should submit to whom? ಯಾರು ಯಾರಿಗೆ ಅಧೀನರಾಗಬೇಕು? Young people should submit to spiritual elders. ಯೌವನಸ್ಥರು ಆತ್ಮಿಕದಲ್ಲಿ ಹಿರಿಯರಿದ್ದವರಿಗೆ ಅಧೀನರಾಗಬೇಕು. Hallelujah. You should subject to one another. Bible says. ನೀವು ಒಬ್ಬರಿಗೊಬ್ಬರು ಅಧೀನರಾಗಿರಬೇಕು. You should be clothed with humility. ನೀವು ದೀನತೆ ಎಂಬ ವಸ್ತ್ರವನ್ನು ಧರಿಸಿಕೊಂಡಿರಬೇಕು. What is the meaning clothed with humility? ದೀನತೆ ಎಂಬ ವಸ್ತ್ರವನ್ನು ಧರಿಸಿಕೊಳ್ಳುವುದಂದ್ರೆ ಅರ್ಥ ಏನು? Not wearing some Hawaii chappal and torn clothes. ಅಂದ್ರೆ ಹವಾಯಿ ಚಪ್ಪಲ್ ಹಾಕಿ ಹರಿದೋಗಿದ್ದ ಬಟ್ಟೆಗಳು ಹಾಕೊಳ್ಳೋದಲ್ಲ. Some people they will do lot of drama. They will leave the chapel, they will kneel down, they will everything they will do. ಕೆಲವು ಜನ ನಾಟಕ ಮಾಡ್ತಾರೆ, ಅವ್ರ ಚಪ್ಪಲನ್ನು ಬಿಚ್ಚಿಕೊಂಡು ಅಲ್ಲಿ. Clothed with humility means in your actions you should obey the elders. ದೀನತೆ ಅಂದ್ರೆ ನಿಮ್ಮ ಕಾರ್ಯದಲ್ಲಿ ನೀವು ಹಿರಿಯರಿಗೆ ವಿಧೇಯರಾಗಿರಬೇಕು. God resists the proud, gives grace to the humble. ದೇವರು ಅಹಂಕಾರಿಗಳು ಎದುರಿಸ್ತಾರೆ, ದೀನರಿಗಾದ ಕೃಪೆ ತೋರಿಸ್ತಾನೆ. Then he says, ನಂತರ ಹೇಳ್ತಾನೆ, when you do to the elders, it's like this: humble yourself therefore under the mighty hand of God.
ಹೀಗೆ ಇರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಿಮ್ಮ ನೀವು ತಗ್ಗಿಸಿಕೊಳ್ಳಿರಿ. Shall we tell in Kannada? ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. Now who should do this work? ಈ ಕಾರ್ಯ ಯಾರು ಮಾಡಬೇಕು? ನಾವೇ ಮಾಡಬೇಕಾ, ದೇವ್ರು ಮಾಡಬೇಕಾ? Sometimes this also we put on God. ಕೆಲವೊಂದ್ಸಲ ಇದನ್ನು ಕೂಡ ದೇವರ ಮೇಲೆ ಹಾಕ್ತೀವಿ. That fellow has so much pride, no? That is only God is doing this for him. Because he will humble himself. ಮನುಷ್ಯ ತುಂಬಾ ಅಹಂಕಾರ ಅಲ್ಲ, ಅದಕ್ಕಾಗಿ ದೇವರು ಹೀಗೆ ಮಾಡಿದಾಗ ಹೀಗೆ ಮಾಡಿದಾಗ ತಗ್ಗಿಸಿಕೊಳ್ತಾನೆ. God will not waste time with the proud people. He will resist. ದೇವರ ಅಹಂಕಾರ ಇರೋದಕ್ಕೆ ತನ್ನ ಸಮಯ ವ್ಯರ್ಥ ಮಾಡಿ ತನ್ನವರನ್ನು ಬಿಟ್ಟು ಬಿಡ್ತಾನೆ. This is our act. ಇದು ನಮ್ಮ ಕಾರ್ಯ. Hallelujah. When I say humble, no, it is not only arrogance. ಅದು ದೀನತೆ ಅಂದ್ರೆ ದೀನತೆ ಹೇಳುವಾಗ ಹೊರಟಾದ ಸ್ವಭಾವ ಮಾತ್ರ ಅಲ್ಲ. It is like, you have to listen to God's word. You have to obey God's word. ದೇವರ ವಾಕ್ಯವನ್ನು ಕೇಳಬೇಕು, ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಬೇಕು. Then verse 7 he says, 7ನೇ ವಚನ ಹೇಳ್ತದೆ, casting all your care upon him, for he cares for you. ನಿಮ್ಮ ಚಿಂತೆನೆಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸುತ್ತಾನೆ. This is very important to get answer for the prayer. ಇದು ಬಹಳ ಮುಖ್ಯ ನಿಮ್ಮ ಪ್ರಾರ್ಥನೆಗೆ ಉತ್ತರ Repeat ಪಡೆದುಕೊಳ್ಳಿಕ್ಕೆ. verse 7 in Kannada. 7ನೇ ವಚನದಿಂದ ಹೇಳಿ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸುತ್ತಾನೆ. ನಾನು ನನ್ನ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕುವೆನು, ಆತ ನನಗೋಸ್ಕರ ಚಿಂತಿಸುತ್ತಾನೆ. ಇದು ಯಾರು ಮಾಡಬೇಕು? ಇದು ದೇವರು ಮಾಡಬೇಕಾ, ನಾವು ಮಾಡಬೇಕಾ? Some people tell me, brother, I talked with you, no brother, all my burden is gone. ಕೆಲವರು ಹೇಳ್ತಾರೆ, ಸೋದರ ನಿಮಗೆ ಮಾತಾಡನಲ್ಲ, ನಮ್ಮೆಲ್ಲ ಭಾರ ಹಿಡಿದಾಗಾಯ್ತು. And they want 4 people to come so that they can put the burden on 4 people. ಇನ್ನು 4 ಜನ ಬರಬೇಕು, ಅವ್ರ ಭಾರ ಎಲ್ಲ ಅವ್ರ ಮೇಲೆ ಹಾಕಬೇಕು. You put your burden on man, no use. ನೀವು ನಿಮ್ಮ ಭಾರವನ್ನು ಮನುಷ್ಯನ ಮೇಲೆ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. That fellow will be under depression. ಆತನು ಖಿನ್ನತೆಯಲ್ಲಿ ಹೋಗ್ತಾನೆ. Otherwise he will forget at the moment he goes. ಅಥವಾ ಅವರು ಹೋದ ತಕ್ಷಣ ಅದು ಮರೆತು ಬಿಡ್ತಾನೆ. No man can carry your burden. ಯಾವ ಮನುಷ್ಯ ನಿಮ್ಮ ಭಾರವನ್ನು ಹೊತ್ತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. Don't be satisfied by sharing, thinking that I have given I share my burden, I give the burden to somebody. ನಿಮ್ಮ ಚಿಂತೆಯನ್ನು ಇನ್ನೊಬ್ಬರಿಗೆ ಹಂಚಿಕೊಂಡಿದ್ದೇನೆ ಎಂಬುದರಲ್ಲಿ ಅದರಲ್ಲಿ ತೃಪ್ತರಾಗಿರಬೇಡಿ. And don't think you can take somebody's burden. ಅಥವಾ ನೀವು ಯೋಚನೆ ಮಾಡಿ ನೀವು ಇನ್ನೊಬ್ಬರ ಭಾರವನ್ನು ಹೊತ್ತುಕೊಳ್ಳಬಹುದು. Yesterday one person said, I will take my family burden. ನಿನ್ನೆ ಒಬ್ಬರು ಹೇಳ್ತಾರೆ, ನಾನು ನನ್ನ ಕುಟುಂಬದ ಭಾರವನ್ನು ಹೊತ್ತುಕೊಳ್ತೇನೆ. We are not designed to carry anybody's burden. ನಾವು ಈ ರೀತಿಯಾಗಿ ಮಾಡಲ್ಪಡಲಿಲ್ಲ ಇನ್ನೊಬ್ಬರ ಭಾರವನ್ನು ಹೊತ್ತುಕೊಳ್ಳುವ ಹಾಗೆ. Why? ಯಾಕೆ? Because he is there to carry the burden. ಯಾಕಂದ್ರೆ ಆತನಿದ್ದಾರೆ ನಮ್ಮ ಭಾರವನ್ನು ಹೊತ್ತುಕೊಳ್ಳಲಿಕ್ಕೆ. Hello, are you with me? ನೀವು ನಮ್ಮೊಂದಿಗಿದ್ದೀರಾ? If you carry the burden, ನೀವು ಭಾರವನ್ನು ಹೊತ್ತುಕೊಂಡ್ರೆ that itself will become a hindrance for the prayer. ಅದೇ ಒಂದು ಪ್ರಾರ್ಥನೆಗೆ ಅಡ್ಡಿಯಾಗಿರ್ತದೆ. Hallelujah. Why we should not carry? ಯಾಕೆ ನಾವು ಅದನ್ನು ಹೊತ್ತುಕೋಬಾರ್ದು? Verse 8. 8ನೇ ವಚನ, Be sober, be vigilant, because your adversary devil as a roaring lion walketh about, seeking whom he may devour. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. Hallelujah. So when you come to Father, if you may have, I'm not saying you will not have problem. You have a lot of things to do. You will have a problems. You will face it. ನಾನು ನಿಮ್ಗೆ ಹೇಳಿ, ನಿಮ್ಗೆ ಸಮಸ್ಯೆ ಇರುವುದಿಲ್ಲ, ನಿಮ್ಗೆ ಸಮಸ್ಯೆ ಇರ್ತದೆ, ಮೊದಲು ಎದುರಿಸಬೇಕಾಗ್ತದೆ. ನೀವು ತಂದೆ ಮೇಲೆ ಬರುವಾಗ sometimes family problem will be there. ಕುಟುಂಬದ ಸಮಸ್ಯೆ, sometimes about settling the children, ಮಕ್ಕಳನ್ನು ಯಾವುದೊಂದು ಸ್ಥಾಪನೆ ಮಾಡೋದಕ್ಕೆ, or financial burden. ಅಥವಾ ಹಣಕಾಸಿನ ಸಮಸ್ಯೆ. Everybody has. ಎಲ್ಲರಿಗೂ ಇರ್ತದೆ. You should not carry. ಅದನ್ನು ನೀವು ಹೊತ್ತುಕೋಬಾರದು. You should tell, Father, I cast all the care upon you. Thank you, Jesus, you care for me. I give my care to you. You should tell it and leave it. ನೀವು ದೇವರನ್ನ ಎಲ್ಲಾ ಭಾರ ನಿನಗೆ ಕೊಡುತ್ತೇನೆ, ಯೇಸುವಿನ ಎಲ್ಲಾ ಭಾರವು ನಿನಗೆ ಯಾಕಂದ್ರೆ ನೀ ನನಗೋಸ್ಕರ ಚಿಂತಿಸ್ತಾ ಇದೀಯ. In this you should be sober, you should be vigilant. ಇದರಲ್ಲಿ ನೀವು ಸ್ವಸ್ಥಚಿತ್ತರಾಗಿರಬೇಕು, ನೀವು ಎಚ್ಚರವಾಗಿರಬೇಕು. Hallelujah. Who should be sober, who should be vigilant? ಯಾರು ಸ್ವಸ್ಥಚಿತ್ತರಾಗಿರಬೇಕು, ಯಾರು ಎಚ್ಚರವಾಗಿರಬೇಕು? In what you should be sober, what you should be vigilant? ಯಾವುದರಲ್ಲಿ ನೀವು ಸ್ವಸ್ಥಚಿತ್ತರು ಮತ್ತೆ ಎಚ್ಚರವಾಗಿರಬೇಕು? ಭಾರವನ್ನು ಏನ್ ಮಾಡಬೇಕು? ಆತನ ಮೇಲೆ tell you are right. ಆತನ ಮೇಲೆ ಹಾಕಬೇಕು. Very good. You have to give your burden to him. In this you should be sober, you should be vigilant. ನಮ್ಮ ಭಾರವನ್ನು ಆತನಿಗೆ ಕೊಡಬೇಕು. ಇದರಲ್ಲಿ ನಾವು ಸ್ವಸ್ಥಚಿತ್ತರು ಮತ್ತು ಎಚ್ಚರವಾಗಿರಬೇಕು. Instead of doing it, ಇದನ್ನು ಮಾಡಿ
you just sit in your house with all the burden, ಮನೆಯಲ್ಲಿ ಎಲ್ಲಾ ಭಾರವನ್ನು ಹೊತ್ಕೊಂಡು ಕೂತ್ಕೊಂಡ್ರೆ the enemy is walking around like a roaring lion. He is walking around. ನಮ್ಮ ವೈರಿಯು ಸಿಂಹದಂತೆ ಯಾರ ನುಂಗ್ಲಿ ಅಂತ ಹುಡುಕುತ್ತಾ He ತಿರುಗುತ್ತಾ is ಇದ್ದಾನೆ. not a lion. ಆತನು ಸಿಂಹ ಅಲ್ಲ, Hallelujah. He is like a lion ಆತ ಸಿಂಹದಂತೆ whom he may swallow. ಯಾರನ್ನು ನುಂಗಲಿ ಅಂತ. Why? Because there is a toothless person he is. ಯಾಕಂದ್ರೆ ಆತನಿಗೆ ಹಲ್ಲಿಲ್ಲ, ಅದಕ್ಕೆ ಆತ ನುಂಗ್ತಾನೆ. If you carry burden only, he will come. ನೀವು ಆ ಭಾರವನ್ನು ಹೊತ್ತುಕೊಂಡ್ರೆ ಆತನು ಬರ್ತಾನೆ. If you sit and worry, then you are like magnet. He will come towards you. ನೀವು ಕೂತ್ಕೊಂಡು ಚಿಂತೆ ಮಾಡ್ತಾ ಭಾರವನ್ನು ಹೊತ್ಕೊಂಡ್ರೆ ನೀವು ಒಂದು ಮ್ಯಾಗ್ನೆಟ್ ಇದ್ದಾಗೆ ಆತ ನಿಮಗೆ ಬಂದು ಅಂಟ್ಕೊಬಿಡ್ತಾನೆ. ಮ್ಯಾಗ್ನೆಟ್ ನೋಡಿದಿರಾ? ಎದ್ರ ಜೊತೆ ಅಂತದ್ದು? ವಿತ್ ಐರನ್. ಕಬ್ಬಿಣದ. Like that, if you carry burden, devil will come. ಹಾಗೆ ನೀವು ಭಾರ ಹೊತ್ಕೊಂಡಿದ್ರೆ ಸೈತಾನ ಬಂದು ಅದಕ್ಕೆ ಅಂಟಿಕೊಳ್ತಾನೆ. If you give burden to Jesus, ನೀವು ಆ ಭಾರವನ್ನು ಯೇಸು ಸ್ವಾಮಿ ಕೊಟ್ರೆ he will see it and he will go off. ಅದನ್ನ ಆತ ನೋಡ್ತಾನೆ ಮತ್ತೆ ಓಡಿ ಹೋಗ್ತಾನೆ. Am I clear? That's why people have this all, blood pressure, anxiety, sugar, everything comes because they carry the burden. ಈ ಭಾರವನ್ನು ಹೊತ್ತುಕೊಳ್ಳುವ ನಿಮಿತ್ತವೇ ಅನೇಕರಿಗೆ ಬಿಪಿ ಕಾಯಿಲೆ ಇವೆಲ್ಲ ಕಾಯಿಲೆಗಳು ಬರ್ತಾ ಇದೆ. Because now your prayer should be answered. That is very important. ಈಗ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕು. Every prayer should be answered. ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಸಿಗಬೇಕು. If there is any issue, if it is not answered, if that is a burden for you, you are worried about it, first step is don't worry. Give it to Jesus. He cares for you. ಒಂದು ಮೊದಲನೇದಾಗಿ ಅಂತ ಹೇಳಿದ್ರೆ ಯಾವುದೋ ಒಂದು ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ, ಅದು ಒಂದು ಭಾರವಾಗಿದೆ, ಆ ಭಾರವನ್ನು ನೀವು ಯೇಸು ಸ್ವಾಮಿಗೆ ಕೊಡಬೇಕು. Am I clear? ನಾನು ಸ್ಪಷ್ಟವಾಗಿದ್ದೀನಾ? Am I clear? Okay, why people worry, you tell me? ನೀವು ಹೇಳ್ರಿ ಯಾಕೆ ಜನರು ಚಿಂತೆ ಮಾಡ್ತಾರೆ? One reason. You give me one reason. ಒಂದು ಕಾರಣ. I am not telling you worry. Why people generally ನಾನು worry? ಹೇಳ್ತಾ ನೀವು ಚಿಂತೆ ಮಾಡ್ತಾರೆ, ಆದ್ರೆ ಜನರು ಯಾವ ವಿಷಯಕ್ಕೋಸ್ಕರ ಚಿಂತೆ ಮಾಡ್ತಾರೆ? Hello. Yes, sister. ಮಕ್ಕಳಿಗೋಸ್ಕರ. ಕರೆಕ್ಟ್. ಮಕ್ಕಳಿಗೋಸ್ಕರ ಏನು? She says for the sake of children. ಮಕ್ಕಳಿಗೋಸ್ಕರ ಚಿಂತೆ ಮಾಡ್ತಾರೆ ಅವ್ರು ಹೇಳ್ತಾ ಇದ್ದಾರೆ. What do they worry about children? ಮಕ್ಕಳಿಗೋಸ್ಕರ ಯಾವ ಕುರಿತಾಗಿ ಚಿಂತೆ ಮಾಡ್ತಾರೆ? ಭವಿಷ್ಯತ. ಓಕೆ. ಇನ್ನೂ ಸ್ಪೆಸಿಫಿಕ್ ಆಗಿ ಭವಿಷ್ಯತ ಇಸ್ ಕರೆಕ್ಟ್. ಇನ್ನೂ ಸ್ಪಷ್ಟವಾಗಿ ಹೇಳುವುದಾದ್ರೆ what do they worry about their studies, ಅವರ ವಿದ್ಯಾಭ್ಯಾಸಕ್ಕೋಸ್ಕರ, about their job, ಅವರ ಕೆಲಸಕ್ಕೋಸ್ಕರ, how they will settle, ಹೇಗೆ ಅವರು ಜೀವನ ನೋಡ್ಕೊಳ್ತಾರೆ, how they will, whether they will establish or not, ಅವರು ಸ್ಥಾಪಿತರಾಗ್ತಾರಾ ಇಲ್ವಾ, whom they will marry, ಯಾರಿಗೆ ಮದುವೆ ಆಗ್ತಾರೆ, yes or no. ಹೌದಲ್ವಾ? Common it is. ಅದು ಸಾಧಾರಣ. So many parents say I have to worry. If I don't worry, then who will worry? ಕೆಲವು ಹೇಳ್ತಾರೆ ನಾನೇ ಚಿಂತೆ ಮಾಡ್ಬೇಕು, ನಾನು ಚಿಂತೆ ಮಾಡಿದ್ರೆ ಇನ್ನು ಯಾರು ಚಿಂತೆ But ಮಾಡ್ತಾರೆ? Jesus, you don't worry. ಯೇಸು ಸ್ವಾಮಿ ಹೇಳ್ತಾರೆ ನೀನು ಚಿಂತೆ ಮಾಡ. Bible says don't worry. ಬೈಬಲ್ ಹೇಳ್ತಾರೆ ಚಿಂತೆ ಮಾಡಬೇಡ. Tell your neighbor don't worry. ಪಕ್ಕದವರಿಗೆ ಚಿಂತೆ ಮಾಡಬೇಡ. Don't worry about their job. ಕೆಲಸ ಬಗ್ಗೆ ಚಿಂತೆ ಮಾಡಬೇಡ. Don't worry about their studies. ವಿದ್ಯಾಭ್ಯಾಸಕ್ಕೆ ಚಿಂತೆ ಮಾಡಬೇಡ. Don't worry about the future. ಭವಿಷ್ಯದ ಕುರಿತಾಗಿ ಚಿಂತೆ ಮಾಡಬೇಡ. Don't worry about the marriage. ಅವರ ಮದುವೆ ಕುರಿತಾಗಿ ಕೂಡ ಚಿಂತೆ ಮಾಡಬೇಡ. Now I'll tell you why you should not worry. ಈಗ ನಾನು ನಿಮಗೆ ಹೇಳ್ತೀನಿ ಯಾಕೆ ಚಿಂತೆ ಮಾಡಬಾರದು. Verse 10. 10ನೇ ವಚನ. But the God of all grace, who has called us into his eternal glory by Christ Jesus, after that you have suffered a while, make you perfect, establish, strengthen, settle you. ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಪರಿಪೂರ್ಣ ಮಾಡಿ ಸ್ಥಿರಪಡಿಸಿ ಬಲಪಡಿಸಿ ನೆಲೆಗೊಳಿಸುವನು. Hallelujah. Now say in English. Perfect, establish, strengthen, settle. One more time. We'll do it in English. Okay. Perfect, establish, strengthen, settle. ಪರಿಪೂರ್ಣ, ಸ್ಥಿರಪಡಿಸಿ, ಬಲಪಡಿಸಿ, ನೆಲೆಗೊಳಿಸುವನು. You said you are worried about children. ನೀವು ಹೇಳಿದ್ರೆ ನಿಮ್ಮ ಮಕ್ಕಳಿಗೋಸ್ಕರ ಚಿಂತೆ ಮಾಡ್ತೇವೆ. What Bible says? ಸತ್ಯವೇದ ಏನು ಹೇಳ್ತದೆ? He will make your children perfect. ಆತ ನಿಮ್ಮ ಮಕ್ಕಳನ್ನು ಪರಿಪೂರ್ಣ ಮಾಡ್ತಾನೆ. Amen. Amen. Say, my Father will make my children perfect. ನನ್ನ ತಂದೆ ನನ್ನ ಮಕ್ಕಳನ್ನು ಪರಿಪೂರ್ಣವಾಗಿ ಮಾಡ್ತಾನೆ. He is God of all graces. ಆತನು ಎಲ್ಲಾ ಆತನು ಕೃಪಾಪೂರ್ಣನಾದ ದೇವರಾಗಿದ್ದಾನೆ. What is it? God of all grace? ಕೃಪಾಪೂರ್ಣನಾದ.
All grace. ಎಲ್ಲಾ ಕೃಪೆ ಉಳ್ಳದು. He knows to make them perfect. ಆತನಿಗೆ ಗೊತ್ತು ಅವರು ಹೇಗೆ ಪರಿಪೂರ್ಣ Then ಮಾಡಬೇಕು. he says, Father will establish them. ನಂತರ ಅವರನ್ನು ಸ್ಥಿರಪಡಿಸ್ತಾನೆ. Say in English, my Father will establish my children. ನನ್ನ ತಂದೆ ನನ್ನ ಮಕ್ಕಳನ್ನು ಸ್ಥಿರಪಡಿಸುತ್ತಾನೆ. ನನ್ನ ತಂದೆ ನನ್ನ ಮಕ್ಕಳನ್ನು ಸ್ಥಿರಪಡಿಸುತ್ತಾನೆ. So they will not be unestablished people roaming here and there. ಅವರಲ್ಲಿ ಇಲ್ಲಿ ತಿರುಗಾಡುವ ಮಕ್ಕಳಾಗಿರೋ ಅವರು ಸ್ಥಿರಪಡಿಸಿದಂತ ಮಕ್ಕಳಾಗಿರ್ತಾರೆ. They will be established. ಅವರು ಸ್ಥಿರಪಡಿಸಲ್ಪಡ್ತಾರೆ. Then it says, my Father is a God of all grace. He will strengthen them. ಆತನು ಕೃಪಾಪೂರ್ಣವಾದ ದೇವರಾಗಿದ್ದಾನೆ. ಆತನು ಅವರನ್ನು ಬಲಪಡಿಸುತ್ತಾನೆ. Amen. Many parents don't have a confidence in the children. ಅನೇಕ ತಂದೆ ತಾಯಿಗಳಿಗೆ ಅವರ ಮಕ್ಕಳ ಮೇಲೆ ವಿಶ್ವಾಸವಿಲ್ಲ. ನನ್ನ ಮಗ ಓದಲಿ, ಎಲ್ಲರೂ ಓದ್ತಾರೆ, ನನ್ನ ಮಗ ಚಾನ್ಸೇ ಇಲ್ಲ. We should not talk like that. ನಾವು ಈ ರೀತಿಯಾಗಿ ಮಾತಾಡಬಾರದು. I know weakness is there. ನನಗೆ ಗೊತ್ತು ಬಲಹೀನತೆಗಳು. But Bible says God will strengthen them. ಆದರೆ ವಾಕ್ಯ ಹೇಳ್ತದೆ ದೇವರು ಅವರನ್ನು He ಬಲಪಡಿಸುತ್ತಾನೆ. is God of all grace. ಆತನು ಕೃಪಾಪೂರ್ಣನಾದ ದೇವರಾಗಿದ್ದಾನೆ. Say in English, my Father is God of all grace. He will strengthen them. ನನ್ನ ತಂದೆ ಕೃಪಾಪೂರ್ಣನಾದ ದೇವರಾಗಿದ್ದಾನೆ. ಆತನು ಅವರನ್ನು ಬಲಪಡಿಸುತ್ತಾನೆ. Then it says He will settle them. ನಂತರ ಆತನು ಅವರನ್ನು ನೆಲೆಗೊಳಿಸುತ್ತಾನೆ. Settle it better. Settle ಮಾಡ್ತಾನೆ. ಸೆಟಲ್ ಮಾಡ್ತಾನೆ. Say, my Father will settle my children. ನನ್ನ ತಂದೆ ನನ್ನ ಮಕ್ಕಳನ್ನು ಸೆಟಲ್ ಮಾಡ್ತಾನೆ. Now tell why we should worry. ಈಗ ಎಲ್ಲಿ ಯಾಕೆ ಚಿಂತೆ ಮಾಡಬೇಕು? ಮಾಡಬೇಕಾ ಬೇಡ? Because He said, okay, what you are worried, I am doing. Whatever you are thinking, I am going to do it. ಏನೆಲ್ಲ ಯೋಚನೆ ಮಾಡ್ತದಲ್ಲ ನಾನು ಮಾಡ್ತಾ For ಇದ್ದೇನೆ. that purpose, I am worrying. I am caring. ಆ ವಿಷಯಕ್ಕೋಸ್ಕರ ನಾನು ಚಿಂತೆ ಮಾಡ್ತಾ ಇದ್ದೇನೆ. Hallelujah. Understand, prayer is not some religious activity. ಅರ್ಥ ಮಾಡಿಕೊಳ್ಳಿ, ಪ್ರಾರ್ಥನೆ ಎನ್ನುವುದು ಅದು ಧಾರ್ಮಿಕವಾದ ಒಂದು ಕಾರ್ಯವಲ್ಲ. That's why we should read the Bible. ಅದಕ್ಕಾಗಿ ನಾವು ಸತ್ಯವೇದ ಓದಬೇಕು. Now take the word of God. ವಾಕ್ಯವನ್ನು ತೆಗೆದುಕೊಳ್ಳ್ರಿ. You are praying for your children. ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ You say, ಇದ್ದೀರಾ? Father, I will not worry about my children. ತಂದೆ ನನ್ನ ಮಕ್ಕಳಿಗೋಸ್ಕರ ನಾನು ಚಿಂತೆ ಮಾಡುವುದಿಲ್ಲ. All my worry I give to you because you care for me. ಎಲ್ಲಾ ಚಿಂತೆಯು ನಿನ್ನ ಮೇಲೆ ಹಾಕ್ತೀನಿ, ನನ್ನ ಮಗುಗೋಸ್ಕರ ಚಿಂತೆ I ಮಾಡಿ. thank you. You will make my children perfect. ನಾನು ನಿನಗೆ ವಂದನೆ ಸಲ್ಲಿಸ್ತೇನೆ, ನೀ ನನ್ನ ಮಕ್ಕಳನ್ನು ಪರಿಪೂರ್ಣವಾಗಿ I ಮಾಡ್ತೀಯ. thank you. You will establish my children. ನಾನು ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ, ನನ್ನ ಮಕ್ಕಳನ್ನು ನೀನು ಸ್ಥಿರಪಡಿಸ್ತೀಯ. I thank you. You will perfect my children. ನಾನು ನಿಮಗೆ ಸ್ತೋತ್ರ ಸಲ್ಲಿಸಿದ ಅವರನ್ನು ಪರಿಪೂರ್ಣವಾಗಿ ಮಾಡ್ತೀಯ And you will settle my children. ಮತ್ತು ಅವರನ್ನು ಸೆಟಲ್ ಮಾಡ್ತೀಯ. When you pray like this, ಹೀಗೆ ಪ್ರಾರ್ಥಿಸುವಾಗ 100% it will be answered. 100% ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. 100% you will see your children will be established. Even if they have weakness, they will get the strength from God. Everything will happen. 100% ನೀವು ನೋಡ್ತೀರಾ, ನಿಮ್ಮ ಮಕ್ಕಳು ಬಲಹೀನರಾಗಿದ್ರು ಕೂಡ ದೇವರಿಂದ ಬಲ ಹೊಂದಿಕೊಂಡು ಕಾರ್ಯಗಳು ನಡೀತದೆ. Hallelujah. What we should not do? ಏನನ್ನು ನಾವು ಮಾಡಬಾರ್ದು? We should not worry. ನಾವು ಚಿಂತೆ ಮಾಡಬಾರ್ದು. We have one more work to do. ಇನ್ನೊಂದು ಕೆಲಸ ಇದೆ. We have humble ourselves to God. ನಾವು ದೇವರ ಮುಂದೆ ತಗ್ಗಿಸಿಕೊಳ್ಬೇಕು. God's word and God's elders. ದೇವರಿಟ್ಟಂತ ಹಿರಿಯರನ್ನು ಮತ್ತು ದೇವರ ವಾಕ್ಯಕ್ಕೆ ನಾವು ತಗ್ಗಿಸಿಕೊಳ್ಬೇಕು. The reason is, ಕಾರಣ ಅಂದ್ರೆ when we submit yourself means then you don't think like a world. You think like what God says. It is easy for you to possess the blessing. ಅಧೀನರಾಗುವುದಂತ ಹೇಳಿದ್ರೆ ನಾವು ಲೋಕದ ಕಡೆಗೆ ಧ್ಯಾನ ಕೊಡದೆ ದೇವರ ವಾಕ್ಯದ ಕಡೆಗೆ ಧ್ಯಾನ ಕೊಡ್ತೇವೆ ಮತ್ತು ನಾವು ಎಲ್ಲಾ ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಳ್ಳಬಹುದು. God will not force us. ದೇವರು ನಮಗೆ ಒತ್ತಾಯ ಮಾಡುವುದಿಲ್ಲ. God will not force us. We will not force you also. ದೇವರು ಒತ್ತಾಯ ಮಾಡುವುದಿಲ್ಲ, ನಾವು ನಿಮ್ಮನ್ನು ಒತ್ತಾಯ But you should be willing to learn, willing to submit yourself to God's word. ನೀವು ಇಚ್ಛೆ ಉಳ್ಳವರಾಗಿ ದೇವರಿಗೆ ಅಧೀನರಾಗಬೇಕು. Amen. Am I clear? ನಾನು ಸ್ಪಷ್ಟವಾಗಿದ್ದೀನಿ. Am I clear? I taught so many things because I am going to teach about prayer. Again, I am going to continue the subject. ನಾನು ಅನೇಕ ಸಂಗತಿಯನ್ನು ಕಲಿಸಿದ್ದೇನೆ, ಯಾಕಂದ್ರೆ ನಾನು ಪ್ರಾರ್ಥನೆ ಕುರಿತಾಗಿ ಇನ್ನೂ ಹೆಚ್ಚಾಗಿ ಕಲಿಸಲಿಕ್ಕಿದ್ದೇನೆ. All your prayers should be answered. ನಿಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಸಿಗಬೇಕು. Father will be glorified. ಪರಲೋಕ ತಂದೆಗೆ ಮಹಿಮೆ ಉಂಟಾಗ್ತದೆ. And your joy will be full. ನಿಮ್ಮ ಆನಂದ ಪರಿಪೂರ್ಣವಾಗ್ತದೆ. Amen. Shall we all just stand up? ನಾವೆಲ್ಲರೂ ಎದ್ದು I ನಿಂತ್ಕೊಳ್ಳೋಣ. want you to lift up your hand and thank God. ನಾನು ಬಯಸ್ತೀನಿ ನೀವೆಲ್ಲ ಕೈಗಳನ್ನ ಎತ್ತಿಕೊಂಡು ದೇವರಿಗೆ ವಂದನೆ And ಸಲ್ಲಿಸಬೇಕು. whatever you are worrying, ಯಾವುದೇ ವಿಷಯಕ್ಕೋಸ್ಕರ ಚಿಂತೆ ಮಾಡ್ತಾ whatever bothers you, ಯಾವುದೆಲ್ಲ ನಿಮಗೆ ಚಿಂತೆಗೆ this is ಒಳಪಡಿಸುತ್ತದೆ. the time. Tell Father, I cast my care.